ಉಧೋ ಉಧೋ ಯಲ್ಲಮ್ಮ. ಸ್ನೇಹಿತರೆ, ಇಂದು ನಾವು ನಿಮ್ಮನ್ನು ಕರ್ನಾಟಕದ ಅತ್ಯಂತ ಶಕ್ತಿಶಾಲಿ ಮತ್ತು ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ನೆಲೆಸಿರುವ ಪುಣ್ಯಕ್ಷೇತ್ರಕ್ಕೆ ಕರೆದೊಯ್ಯುತ್ತಿದ್ದೇವೆ. ಅದುವೇ ಬೆಳಗಾವಿ ಜಿಲ್ಲೆಯ ಸವದತ್ತಿ ರೇಣುಕಾ ಯಲ್ಲಮ್ಮನ ಕ್ಷೇತ್ರ. ಇದನ್ನು ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ ಶಕ್ತಿ ಪೀಠಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿಗೆ ಕೇವಲ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಗೋವಾ ಮತ್ತು ಆಂಧ್ರ ಪ್ರದೇಶದಿಂದಲೂ ಭಕ್ತರ ಸಾಗರವೇ ಹರಿದು ಬರುತ್ತದೆ. ಈ ವಿಡಿಯೋದಲ್ಲಿ ನಾವು ಯಲ್ಲಮ್ಮ ದೇವಿಯ ಉಗಮ, ಇಲ್ಲಿನ ವಿಶಿಷ್ಟ ಸಂಪ್ರದಾಯಗಳು ಮತ್ತು ನೀವು ದೇವಸ್ಥಾನಕ್ಕೆ ಹೋದಾಗ ಪಾಲಿಸಬೇಕಾದ ಅಲಿಖಿತ ನಿಯಮಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಡಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಪುರಾಣ ಮತ್ತು ಇತಿಹಾಸ. ಸವದತ್ತಿ ಕ್ಷೇತ್ರಕ್ಕೆ ಸರಿಸುಮಾರು 3000 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಪುರಾಣಗಳ ಪ್ರಕಾರ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಜಮದಗ್ನಿ ಮುನಿಯ ಪತ್ನಿ ರೇಣುಕಾದೇವಿ ಮತ್ತು ಅವರ ಮಗ ವಿಷ್ಣುವಿನ ಅವತಾರವಾದ ಪರಶುರಾಮ. ರೇಣುಕಾದೇವಿ ಪರಮ ಪತಿವ್ರತೆಯಾಗಿದ್ದರು. ಅವರು ಪ್ರತಿನಿತ್ಯ ಮರಳಿನಿಂದಲೇ ಮಡಿಕೆ ಮಾಡಿ ಹಾವನ್ನೇ ಸಿಂಬೆಯನ್ನಾಗಿ ಮಾಡಿಕೊಂಡು ನದಿಯಿಂದ ನೀರು ತರುತ್ತಿದ್ದರು. ಆದರೆ ಒಂದು ದಿನ ನದಿಯಲ್ಲಿ ಗಂಧರ್ವರ ಜಲಕ್ರೀಡೆಯನ್ನು ನೋಡಿ ಮನಸ್ಸು ಕ್ಷಣಕಾಲ ಚಂಚಲವಾದಾಗ ಮರಳಿನ ಮಡಕೆ ಕರಗಿ ಹೋಗುತ್ತದೆ. ಇದರಿಂದ ಕೋಪಗೊಂಡ ಜಮದಗ್ನಿ ಮುನಿಗಳು ಆಕೆಗೆ ಚರ್ಮ ವ್ಯಾಧಿ ಬರಲಿ ಎಂದು ಶಾಪ ನೀಡಿ ಆಶ್ರಮದಿಂದ ಹೊರಹಾಕುತ್ತಾರೆ. ನಂತರ ಸಿದ್ಧ ಪುರುಷರಾದ ಏಕನಾಥ ಮತ್ತು ಜೋಗಿನಾಥರ ಮಾರ್ಗದರ್ಶನದಂತೆ ರೇಣುಕಾದೇವಿ ಇಲ್ಲಿನ ಜೋಗುಳ ಬಾವಿಯಲ್ಲಿ ಸ್ನಾನ ಮಾಡಿ ಶಾಪ ವಿಮೋಚನೆ ಪಡೆಯುತ್ತಾರೆ. ಆದರೆ ಮುನಿಗಳ ಕೋಪ ತಣ್ಣಗಾಗುವುದಿಲ್ಲ. ಅವರು ತನ್ನ ಮಕ್ಕಳನ್ನು ಕರೆದು ತಾಯಿಯ ಶಿರಶ್ಛೇದನ ಮಾಡಲು ಆದೇಶಿಸುತ್ತಾರೆ. ಮೊದಲ 4 ಪುತ್ರರು ಒಪ್ಪದಿದ್ದಾಗ ಅವರನ್ನು ಭಸ್ಮ ಮಾಡುತ್ತಾರೆ. ಕೊನೆಗೆ ಪಿತೃ ವಾಕ್ಯ ಪರಿಪಾಲನೆಗಾಗಿ ಪರಶುರಾಮನು ತನ್ನ ತಾಯಿಯ ಶಿರಶ್ಛೇದನ ಮಾಡುತ್ತಾನೆ. ಮಗನ ಭಕ್ತಿಗೆ ಮೆಚ್ಚಿದ ತಂದೆ ವರ ಕೇಳಲು ಹೇಳಿದಾಗ ಪರಶುರಾಮನು ತನ್ನ ತಾಯಿ ಮತ್ತು ಸಹೋದರರನ್ನು ಬದುಕಿಸಿಕೊಡುವಂತೆ ಕೇಳಿಕೊಳ್ಳುತ್ತಾನೆ. ಹೀಗೆ ಪುನರ್ಜನ್ಮ ಪಡೆದ ರೇಣುಕಾದೇವಿ ಇಲ್ಲಿ ಭಕ್ತರನ್ನು ಕಾಯುವ ಯಲ್ಲಮ್ಮನಾಗಿ ನೆಲೆಸಿರುವಳು. ದರ್ಶನದ ಕ್ರಮ ಮತ್ತು ರಹಸ್ಯಗಳು. ಸ್ನೇಹಿತರೆ, ಸವದತ್ತಿಗೆ ಹೋದಾಗ ಹೆಚ್ಚಿನವರು ಮಾಡುವ ತಪ್ಪು ಎಂದರೆ ನೇರವಾಗಿ ಮುಖ್ಯ ದೇವಸ್ಥಾನಕ್ಕೆ ಹೋಗುವುದು. ಆದರೆ ಇಲ್ಲಿನ ಪದ್ಧತಿಯೇ ಬೇರೆ ಇದೆ. ಸತ್ಯಮ್ಮ ಅಂದರೆ ಸತ್ಯವತಿ ದೇವಸ್ಥಾನ. ಮೊದಲು ನೀವು ಯಲ್ಲಮ್ಮನ ಅತ್ತೆ ಅಂದರೆ ಜಮದಗ್ನಿಯ ತಾಯಿ ಸತ್ಯವತಿ ದೇವಿಯ ದರ್ಶನ ಮಾಡಬೇಕು. ಜೋಗುಳ ಬಾವಿ. ಇಲ್ಲಿ ಸ್ನಾನ ಮಾಡಿ ಅಥವಾ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳುವುದರಿಂದ ಚರ್ಮ ರೋಗಗಳು ವಾಸಿಯಾಗುತ್ತವೆ ಎಂಬ ಅಚಲ ನಂಬಿಕೆ ಇದೆ. ಇಲ್ಲಿ ಸಂತಾನ ಭಾಗ್ಯಕ್ಕಾಗಿ ಭಕ್ತರು ಬೆಳ್ಳಿ ತೊಟ್ಟಿಲನ್ನು ತೂಗುವ ಸಂಪ್ರದಾಯವೂ ಕೂಡ ಇದೆ. ಎಣ್ಣೆ ಹೊಂಡ, ಅರಿಶಿಣ ಹೊಂಡ ಮತ್ತು ಕುಂಕುಮ ಹೊಂಡ. ಮುಖ್ಯ ಗುಡ್ಡಕ್ಕೆ ಬಂದ ಮೇಲೆ ಈ 3 ಪವಿತ್ರ ಹೊಂಡಗಳ ನೀರನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ಪರಶುರಾಮ ದೇವಸ್ಥಾನ. ತಾಯಿಯ ದರ್ಶನಕ್ಕೂ ಮುನ್ನ ಮಗ ಪರಶುರಾಮನ ದರ್ಶನ ಪಡೆಯುವುದು ಇಲ್ಲಿನ ನಿಯಮ. ಇನ್ನೊಂದು ಆಶ್ಚರ್ಯಕರ ವಿಷಯವೆಂದರೆ ಯಲ್ಲಮ್ಮ ದೇವಿಯ ವಿಗ್ರಹಕ್ಕೆ ಮೀಸೆ ಇರುತ್ತದೆ. ಇದರ ಹಿಂದೆ ಬಿಟ್ಟಾಸೂರ ಎಂಬ ರಾಕ್ಷಸನ ಕಥೆ ಇದೆ. ತನ್ನ ಮೀಸೆಯ ಮೇಲೆ ಅಹಂಕಾರ ಹೊಂದಿದ ಬಿಟ್ಟಾಸೂರನನ್ನು ಸಂಹರಿಸಿದ ದೇವಿ ಅವನ ಅಹಂಕಾರವನ್ನು ಅಡಗಿಸಲು ಈ ಮೀಸೆಯನ್ನು ತನ್ನ ಗಲ್ಲಕ್ಕೆ ಹಚ್ಚಿಕೊಂಡಳು ಎನ್ನಲಾಗುತ್ತದೆ. ಇನ್ನು ವಿಶಿಷ್ಟ ಸಂಪ್ರದಾಯಗಳು. ಇಲ್ಲಿನ ಜೋಗತಿ ಅಥವಾ ಜೋಗಮ್ಮ ಸಂಪ್ರದಾಯ ಬಹಳ ವಿಶಿಷ್ಟವಾದದ್ದು. ಇವರು ದೇವಿಯ ಆರಾಧಕರು. ಇಲ್ಲಿ ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ದೇವಿಯ ಸೇವೆ ಮಾಡುತ್ತಾರೆ. ಭಕ್ತರು ಇವರಿಗೆ ಪಡ್ಡಲಿಗೆ ತುಂಬುವ ಮೂಲಕ ದೇವಿಗೆ ನೈವೇದ್ಯ ಅರ್ಪಿಸುತ್ತಾರೆ. ಬಿದಿರಿನ ಬುಟ್ಟಿಯಲ್ಲಿ ಕಡುಬು, ಹೋಳಿಗೆ ಮತ್ತು ಧಾನ್ಯಗಳನ್ನು ತುಂಬಿಸಿ ಪೂಜೆ ಮಾಡುವುದೇ ಪಡ್ಡಲಿಗೆ ಸೇವೆ. ಹಾಗೆ ಇಲ್ಲಿ ಹುಟ್ಟಿಗಿ ಅಥವಾ ಬೇವಿನ ಸೊಪ್ಪಿನ ಉಡಿಗೆಯ ಪದ್ಧತಿ ರೋಗ ನಿವಾರಣೆಗಾಗಿ ಮಾಡುವ ವಿಶಿಷ್ಟ ಸೇವೆ. ಭಕ್ತರು ತಮ್ಮ ಕಷ್ಟಗಳನ್ನು ದೇವಿಯ ಪಾದಕ್ಕೆ ಅರ್ಪಿಸುವ ಸೂಚನೆಯಾಗಿ ಉಧೋ ಉಧೋ ಎನ್ನುತ್ತಾ ಹಳದಿ ಬಣ್ಣದ ಭಂಡಾರವನ್ನು ದೇವಸ್ಥಾನದ ಮೇಲೆ ಎರಚುತ್ತಾರೆ. ಈ ಸಮಯದಲ್ಲಿ ಇಡೀ ಗುಡ್ಡವೇ ಹಳದಿಮಯವಾಗಿ ಕಂಗೊಳಿಸುತ್ತದೆ. ಜಾತ್ರೆ ಮತ್ತು 7 ಕೊಳ್ಳಗಳು. ಸವದತ್ತಿ ಯಲ್ಲಮ್ಮನನ್ನು 7 ಕೊಳ್ಳದ ಯಲ್ಲಮ್ಮ ಎಂದು ಕರೆಯಲಾಗುತ್ತದೆ. ಇಲ್ಲಿ 7 ಬೆಟ್ಟಗಳು ಮತ್ತು 7 ಕೊಳ್ಳಗಳಿವೆ. ವರ್ಷದಲ್ಲಿ ಇಲ್ಲಿ 7 ಬಾರಿ ದೊಡ್ಡ ಜಾತ್ರೆಗಳು ನಡೆಯುತ್ತವೆ. ಅವುಗಳಲ್ಲಿ ಬನದ ಹುಣ್ಣಿಮೆ ಮತ್ತು ಭರತ ಹುಣ್ಣಿಮೆಯ ಜಾತ್ರೆಗಳು ಅತ್ಯಂತ ಪ್ರಸಿದ್ಧ. ಈ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಚಕ್ಕಡಿಗಳಲ್ಲಿ ಬಂದು ಗುಡ್ಡದ ಮೇಲೆಯೇ ಬಿಡಾರ ಹೂಡಿ ದೇವಿಯ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಇನ್ನು ನೀವು ಸವದತ್ತಿಗೆ ಬರಬೇಕೆಂದರೆ ಬೆಳಗಾವಿಯಿಂದ 89 ಕಿಲೋಮೀಟರ್ ಮತ್ತು ಧಾರವಾಡದಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಸುಮಾರು 470ರಿಂದ 490 ಕಿಲೋಮೀಟರ್ ದೂರವಾಗುತ್ತದೆ. ಧಾರವಾಡಕ್ಕೆ ರೈಲಿನಲ್ಲಿ ಬಂದು ಅಲ್ಲಿಂದ ಬಸ್ ಅಥವಾ ಆಟೋ ಮೂಲಕ ಸುಲಭವಾಗಿ ತಲುಪಬಹುದು. ದೇವಸ್ಥಾನವು ಬೆಳಗ್ಗೆ 6:30 ಸಂಜೆ 4:30 ಮತ್ತು ಸಂಜೆ 6:30ರಿಂದ ರಾತ್ರಿ 9ರವರೆಗೆ ದರ್ಶನ ಮುಕ್ತವಾಗಿರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ.
ಸವದತ್ತಿ ರೇಣುಕಾ ಯಲ್ಲಮ್ಮ ತಾಯಿಯ ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ಇಂತಹ ಮತ್ತಷ್ಟು ದೇವಸ್ಥಾನಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಉದೋ ಉಧೋ ಯಲ್ಲಮ್ಮ.